ಹಾಯ್ ಫ್ರೆಂಡ್ಸ್, ಇದು ಮಸ್ತ್ಮಗ.com ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ನಮ್ಮ ಪಕ್ಕದ ಪಾಕಿಸ್ತಾನ ಭಾರತ ವಿರೋಧಿ ಉಗ್ರರನ್ನ ಸಾಕೊಂಡಿದೆ. ಎಲ್ಲ ರೀತಿಯ ಉಗ್ರರನ್ನು ಸಾಕೊಂಡಿದೆ. ಅಲ್ಲಿ ಪಾಕ್ ವಿರೋಧಿ ಉಗ್ರರು ಇದ್ದಾರೆ. ಆದರೆ ಭಾರತ ವಿರೋಧಿ ಉಗ್ರರನ್ನ ಪಾಕಿಸ್ತಾನ ಸರ್ಕಾರವೇ ಸಾಕ್ತಾ ಇದೆ ಅಲ್ವಾ. ಆದರೆ ಇತ್ತೀಚಿನ ದಿನಗಳಲ್ಲಿ ಒಬ್ಬೊಬ್ಬರಾಗಿ ಭಾರತ ವಿರೋಧಿ ಉಗ್ರರು ನಿಗೂಢವಾಗಿ ಅಲ್ಲಿ ಸಾಯ್ತಾ ಇದ್ದಾರೆ. ಯಾರು ಹೊಡೆದಾಕಿದ್ದು, ಏನು ಮಾಡಿದ್ದು ಏನು ಗೊತ್ತಾಗ್ತಾ ಇಲ್ಲ. ಈಗ ಭಾರತದ ಮೋಸ್ಟ್ ವಾಂಟೆಡ್ ಉಗ್ರನೊಬ್ಬ ಪಾಕಿಸ್ತಾನದಲ್ಲಿ ಶವವಾಗಿ ಪತ್ತೆಯಾಗಿದ್ದಾನೆ. 1981ರ ವೇಳೆ ಲಾಹೋರ್ನಲ್ಲಿ ಇಂಡಿಯನ್ ಏರ್ಲೈನ್ಸ್ ವಿಮಾನವೊಂದನ್ನು ಹೈಜಾಕ್ ಮಾಡಿದ ಗಜೇಂದರ್ ಸಿಂಗ್ ಖಲ್ಸಾ ಅನ್ನೋ ಉಗ್ರ ಈಗ ಪಾಕ್ನಲ್ಲಿ ಮೃತಪಟ್ಟಿದ್ದಾನೆ. ಈತನಿಗೆ ಏನಾಗಿದೆ ಅನ್ನೋದೇ ಸ್ಪಷ್ಟ ಇಲ್ಲ. ಹೃದಯ ಸಂಬಂಧಿ ಸಮಸ್ಯೆ ಇರಬಹುದು ಅಂತೆಲ್ಲ ಹೇಳ್ತಿದ್ದಾರೆ. ಆದರೆ ಇನ್ನಷ್ಟೇ ಸ್ಪಷ್ಟ ಚಿತ್ರಣ ಸಿಗಬೇಕಾಗಿದೆ. ಅಂದಹಾಗೆ 2002ರಲ್ಲಿ ಭಾರತ ಮೋಸ್ಟ್ ವಾಂಟೆಡ್ ಟಾಪ್ 20 ಉಗ್ರರ ಪಟ್ಟಿಯಲ್ಲಿ ಈತನ ಹೆಸರನ್ನ ಸೇರಿಸಿತ್ತು. ಅಂದಹಾಗೆ ಈ ಗಜೇಂದರ್ ಸಿಂಗ್ ಸೇರಿದಂತೆ ಒಟ್ಟು 5 ಉಗ್ರರು ಇಂಡಿಯನ್ ಏರ್ಲೈನ್ಸ್ ಫ್ಲೈಟ್ ಅನ್ನ ಹೈಜಾಕ್ ಮಾಡಿದ್ರು. ಈ ವೇಳೆ ವಿಮಾನವನ್ನ ಲಾಹೋರ್ನಲ್ಲಿ ಒತ್ತಾಯಪೂರ್ವಕವಾಗಿ ಲ್ಯಾಂಡ್ ಮಾಡಿಸಿ ಅದರಲ್ಲಿದ್ದ 111 ಪ್ರಯಾಣಿಕರು ಸೇರಿದಂತೆ 6 ವಿಮಾನ ಸಿಬ್ಬಂದಿಯನ್ನ ಒತ್ತೆಯಾಳುಗಳಾಗಿ ಇಟ್ಟುಕೊಂಡು ಜರ್ನೈಲ್ ಸಿಂಗ್ ಬಿಂದ್ರನ್ವಾಲೆ ಸೇರಿದಂತೆ ಅನೇಕ ಖಲಿಸ್ತಾನಿ ಉಗ್ರರನ್ನ ರಿಲೀಸ್ ಮಾಡುವಂತೆ ಭಾರತದ ಮುಂದೆ ಬೇಡಿಕೆ ಇಟ್ಟಿದ್ದ. ಅಲ್ಲದೆ ಈತ ದಾಲ್ ಖಾಲ್ಸಾ ಅನ್ನೋ ಉಗ್ರ ಸಂಘಟನೆಯ ಸಹ ಸಂಸ್ಥಾಪಕನಾಗಿ ಕೋ-ಫೌಂಡರ್, ಉಗ್ರ ಸಂಘಟನೆದು ಭಾರತ ವಿರೋಧಿ ಕೃತ್ಯಗಳಲ್ಲಿ ಭಾಗಿಯಾಗ್ತಾ ಇದ್ದ. ಈಗ ಇದ್ದಕ್ಕಿದ್ದ ಹಾಗೆ ನಿಗೂಢವಾಗಿ ಈತ ಪ್ರಾಣವನ್ನ ಕಳ್ಕೊಂಡಿದ್ದಾನೆ. ಆದರೆ ದಾಲ್ ಖಾಲ್ಸಾ ಸಂಘಟನೆ ಕೂಡ ಗಜೇಂದರ್ ಸಾವನ್ನ ಕನ್ಫರ್ಮ್ ಮಾಡಿಲ್ಲ. ಈ ಕ್ಷಣ ತನಕ ಪಾಕಿಸ್ತಾನಕ್ಕೆ ಏನು ಹೇಳಬೇಕಂತ ಗೊತ್ತಾಗ್ತಾ ಇಲ್ಲ. ಅವ್ರ ನೆಲದಲ್ಲಿ ಭಾರತ ವಿರೋಧಿ ಉಗ್ರರು ನಿಗೂಢವಾಗಿ ಸಾಯ್ತಾ ಇರೋದು. ಇನ್ನು 2020ರಲ್ಲಿ ಈ ಗಜೇಂದರ್ ಸಿಂಗ್ ಖಾಲ್ಸಾಗೆ ಅಮೃತ್ಸರ್ನಲ್ಲಿರೋ ಅಕಾಲ್ ತಖ್ತ್ ಅನ್ನೋ ಸಿಖ್ ಪ್ರಾಧಿಕಾರ ಸಿಖ್ ವಾರಿಯರ್ ಇನ್ ಎಕ್ಸೈಲ್ ಅನ್ನೋ ಬಿರುದು ಕೊಡೋಕೆ ತೀರ್ಮಾನ ಮಾಡಿತ್ತು ಅಂತ ಕೂಡ ಮಾಹಿತಿ ಬರ್ತಾ ಇದೆ. ತೀವ್ರ ಕುತೂಹಲ ಕೆರಳಿಸಿರೋ ಬ್ರಿಟಿಷ್ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಬ್ರಿಟನ್ ಪ್ರಧಾನಿ ರಿಷಿ ಸುನಕ್ರ ಪಕ್ಷ ಹೀನಾಯವಾಗಿ ಸೋಲನ್ನು ಅನುಭವಿಸಿದೆ. ಸುತ್ತು ಜಗತ್ತು ರೆಕಾರ್ಡ್ ಮಾಡೋ ತನಕ ಒಟ್ಟು 650 ಸಂಸತ್ ಸ್ಥಾನಗಳನ್ನು ಹೊಂದಿರೋ ಬ್ರಿಟನ್ ಪಾರ್ಲಿಮೆಂಟ್ನಲ್ಲಿ ಲೇಬರ್ ಪಾರ್ಟಿ, ಎದುರಾಳಿ ಪಕ್ಷ, 410 ಕ್ಷೇತ್ರಗಳಲ್ಲಿ ಜಯಗಳಿಸಿ ಸುಲಭವಾಗಿ 326ನ ಮೆಜಾರಿಟಿ ಸಂಖ್ಯೆಯನ್ನು ದಾಟಿ ಅಭೂತಪೂರ್ವ ಓವರ್ವೆಲ್ಮಿಂಗ್ ಮೆಜಾರಿಟಿ ಅಂತಾರಲ್ಲ, ಆ ರೀತಿ ಬಹುಮತ ಗಳಿಸ್ತಾ ಇದೆ. ಸುನಕ್ರ ಕನ್ಸರ್ವೇಟಿವ್ ಪಾರ್ಟಿ ಕೇವಲ 119 ಸ್ಥಾನಗಳಲ್ಲಿ ಜಯಗಳಿಸೋಕೆ ಸಾಧ್ಯ ಆಗ್ತಾ ಇದೆ. ಉಳಿದಂತೆ ಪಕ್ಷೇತರರು ಹಾಗೂ ಸಣ್ಣ ಪುಟ್ಟ ಪಕ್ಷಗಳು ಒಟ್ಟು 112 ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ. ಈ ಮೂಲಕ ಬ್ರಿಟನ್ನಲ್ಲಿ ಚುನಾವಣಾ ಪೂರ್ವ ಸಮೀಕ್ಷೆಗಳು ಹೇಳಿದ ಹಾಗೆ ಸುನಕ್ರ ಪಾರ್ಟಿ ಹೀನಾಯವಾಗಿ ಸೋತು ಹೋಗಿದೆ. ಹೀಗಾಗಿ ಲೇಬರ್ ಪಾರ್ಟಿ ಬ್ರಿಟನ್ನ ಅಧಿಕಾರದ ಗದ್ದುಗೆ ಏರಿ ಆ ಪಕ್ಷದ ಕೇರ್ ಸ್ಟಾರ್ಮರ್ ಬ್ರಿಟನ್ನ ಮುಂದಿನ ಪ್ರಧಾನಿಯಾಗಿ ಆಯ್ಕೆಯಾಗೋದು ಖಚಿತ. ಏನು, ಚುನಾವಣೆಯ ಸೋಲಿನ ಹೊಣೆ ಹೊತ್ತಿರೋ ಋಷಿ ಸುನಾಕ್ ಸಾರಿ, ಬ್ರಿಟನ್ ಜನ ನಿಷ್ಠುರವಾದ ತೀರ್ಪನ್ನು ಕೊಟ್ಟಿದ್ದಾರೆ. ಹೀಗಾಗಿ ನಾವಿನ್ನು ಕಲಿಯೋದು ತುಂಬಾ ಇದೆ. ಅಲ್ಲದೆ ಲೇಬರ್ ಪಾರ್ಟಿ ಈ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದೆ. ಈ ನಿಟ್ಟಿನಲ್ಲಿ ಕೀರ್ ಸ್ಟಾರ್ಮರ್ಗೆ ಶುಭ ಕೋರೋದಾಗಿ ಋಷಿ ಸುನಕ್ ಹೇಳಿದ್ದಾರೆ. ಇನ್ನು ಗಮನಿಸಬೇಕಾಗಿರೋ ಅಂಶ ಅಂದ್ರೆ ಈ ಚುನಾವಣೆಯಲ್ಲಿ ಸುನಕ್ ಸಂಪುಟದ 8 ಹಾಲಿ ಸಚಿವರು ಕೂಡ ಸೋಲನುಭವಿಸಿದ್ದಾರೆ ಅಂತ ಗೊತ್ತಾಗಿದೆ. ಯುಕ್ರೇನ್ ರಷ್ಯಾ ಯುದ್ಧ ಕೊನೆಗೊಳ್ಳೋ ವಿಚಾರ ಈಗ ತೀವ್ರ ಸ್ವರೂಪ ಪಡ್ಕೊಳ್ತಾ ಇದೆ. ಇದೀಗ ಈ ವಿಚಾರವಾಗಿ ಅಮೆರಿಕ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ರ ಹೇಳಿಕೆಯನ್ನ ಗಂಭೀರವಾಗಿ ಪರಿಗಣಿಸುವುದಾಗಿ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಹೇಳಿದ್ದಾರೆ. ಅಲ್ಲದೆ ಈ ವಿಚಾರವನ್ನ ಟ್ರಂಪ್ ಹೇಗೆ ಬಗೆಹರಿಸ್ತಾರೆ ಅನ್ನೋ ಬಗ್ಗೆ ನನಗೆ ಐಡಿಯಾ ಇಲ್ಲ, ಆದರೆ ಅವರ ಪ್ರಸ್ತಾಪದ ಬಗ್ಗೆ ನಂಬಿಕೆ ಇದೆ. ನಾವಿದಕ್ಕೆ ಸಪೋರ್ಟ್ ಮಾಡ್ತೀವಿ ಅಂತ ಪುಟಿನ್ ಹೇಳಿದ್ದಾರೆ. ಇತ್ತೀಚೆಗಷ್ಟೇ ಯುಕ್ರೇನ್ ಅಧ್ಯಕ್ಷ ವೊಲಡಿಮಿರ್ ಜೆಲೆನ್ಸ್ಕಿ ರಷ್ಯಾ ಯುಕ್ರೇನ್ ಯುದ್ಧ ಕೊನೆಗೊಳಿಸುವ ಬಗ್ಗೆ ಮುಂಬರೋ ಅಮೆರಿಕ ಚುನಾವಣೆಯಲ್ಲಿ ಗೆದ್ರೆ ನಮಗೆ ಟ್ರಂಪ್ ಅವರು ಹೇಳಬೇಕಾಗಿದೆ ಅಂತ ಖಾಸಗಿ ಮಾಧ್ಯಮದ ಇಂಟರ್ವ್ಯೂ ಒಂದರಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು. ಅದರ ಬೆನ್ನಲ್ಲೇ ಪುಟಿನ್ ಈ ರೀತಿ ಹೇಳಿದ್ದಾರೆ. ಅಂದಹಾಗೆ ಟ್ರಂಪ್ ಯುಕ್ರೇನ್ ರಷ್ಯಾ ಯುದ್ಧವನ್ನು ಕೊನೆಗೊಳಿಸಿ 2014ರಲ್ಲಿ ರಷ್ಯಾ ವಶಪಡಿಸಿಕೊಂಡ ಯುಕ್ರೇನ್ ಪ್ರದೇಶಗಳನ್ನು ಪುಟಿನ್ಗೆ ಕೊಟ್ಟು, ವಿಶೇಷವಾಗಿ ಕ್ರೈಮಿಯಾ ಪ್ರದೇಶ ಅದನ್ನು ಪುಟಿನ್ಗೆ ಕೊಟ್ಟು ಅದರ ಅನ್ವಯ ಶಾಂತಿ ಒಪ್ಪಂದದ ಬಗ್ಗೆ ಮಾತುಕತೆ ನಡೆಸೋಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ ಅಂತ ಕಳೆದ ಏಪ್ರಿಲ್ನಲ್ಲಿ ಅಮೆರಿಕದ ವಾಷಿಂಗ್ಟನ್ ಪೋಸ್ಟ್ ವರದಿ ಮಾಡಿತ್ತು. ಹೀಗಾಗಿ ಈಗ ರಷ್ಯಾ ಯುಕ್ರೇನ್ ಯುದ್ಧಕ್ಕೆ ಟ್ರಂಪೇ ಸಂಧಾನಕಾರ ಆಗಬಹುದು ಅಂತ ಚರ್ಚೆ ನಡೀತಾ ಇದೆ. ಮುಂದಿನ SCO ಅಂದರೆ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಶೃಂಗಸಭೆಗೆ ಆತಿಥ್ಯ ವಹಿಸುವುದಾಗಿ ಪಾಕಿಸ್ತಾನ ಸರ್ಕಾರ ಹೇಳಿಕೊಂಡಿದೆ. ಅಲ್ಲದೆ ಅಕ್ಟೋಬರ್ನಲ್ಲಿ ನಡೆಯೋ ಈ ಶೃಂಗಸಭೆಗೆ ಭಾರತ ಸೇರಿದಂತೆ ಎಲ್ಲ SCO ಸದಸ್ಯ ರಾಷ್ಟ್ರಗಳನ್ನು ಆಹ್ವಾನಿಸ್ತೀವಿ ಅಂತ ಪಾಕ್ ವಿದೇಶಾಂಗ ವಕ್ತಾರೆ ಮಮತಾ ಜಹ್ರಾ ಬಲೋಚ್ ಹೇಳಿದ್ದಾರೆ.
ಇವರಿಗೆ ಆಹ್ವಾನ ಮಾಡೋದಕ್ಕಿಂತ ಜಾಸ್ತಿ ಬಂದವರಿಗೆ ಸೆಕ್ಯೂರಿಟಿ ಕೊಡೋಕ್ಕೆ ಜಾಸ್ತಿ ದುಡ್ಡು ಖರ್ಚಾಗ್ಬೋದು ಇವರಿಗೆ, ಪಾಕಿಸ್ತಾನದವರಿಗೆ. ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿ ಒದ್ದಾಡ್ತಿರೋ ಪಾಕಿಸ್ತಾನದಲ್ಲಿ ಹೆಚ್ಚಿನ ತೆರಿಗೆ ವಿಧಿಸ್ತಿರೋದ್ರಿಂದ ಜನ ರೋಸಿ ಹೋಗಿದ್ದಾರೆ. ಇದೀಗ ಬೆಲೆ ಏರಿಕೆ ಬಿಸಿ ಮತ್ತಷ್ಟು ಜಾಸ್ತಿ ತಾಗ್ತಾ ಇದೆ ಜನಕ್ಕೆ. ಹಾಲಿನ ರೇಟ್ 1 ಲೀಟರ್ಗೆ ಎಷ್ಟಾಗಿದೆ ಗೊತ್ತಾ ಪಾಕಿಸ್ತಾನದಲ್ಲಿ? 370 ರೂಪಾಯಿ ಆಗಿದೆ. ಭಾರತದ ರೂಪಾಯಿ ಲೆಕ್ಕ ಕನ್ವರ್ಟ್ ಮಾಡಿ ನೋಡಿದ್ರೆ, ಯಾಕಂದರೆ ನಮ್ಮ ರೂಪಾಯಿಗೆ ಬೆಲೆ ಜಾಸ್ತಿ ಅಲ್ವಾ, ಪಾಕಿಸ್ತಾನ ರೂಪಾಯಿಗಿಂತ ನಮ್ಮ ರೂಪಾಯಿಗೆ ಬೆಲೆ ಜಾಸ್ತಿ ಇದೆ. ಸೊ 111 ರೂಪಾಯಿ ಆಗುತ್ತೆ ನಮ್ಮ ರೂಪಾಯಿ ಲೆಕ್ಕದಲ್ಲೇ. ಪಾಕ್ ರೂಪಾಯಿ ಲೆಕ್ಕದಲ್ಲಿ 370 ರೂಪಾಯಿ ಆಗುತ್ತೆ. ಪಾಕ್ನಲ್ಲಿ ಹೆಚ್ಚಿಗೆ ತೆರಿಗೆಯನ್ನು ಹಾಕ್ತಿರೋದ್ರಿಂದ ಹಾಲಿನ ತೆರಿಗೆ ಕೂಡ 18% ಹೆಚ್ಚಾಗಿ ದುಬಾರಿ ಆಗಿದೆ ಹಾಲೀಗ. ಈ ಮೂಲಕ ಫ್ರಾನ್ಸ್, ಆಸ್ಟ್ರೇಲಿಯಾ ಹೀಗೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಿಗಿಂತ ಪಾಕ್ನಲ್ಲಿ ಹಾಲಿನ ರೇಟ್ ದುಬಾರಿಯಾದಂತಾಗಿದೆ. ಮತ್ತೊಂದು ಕಡೆ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದಲ್ಲಿ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಬೇಕು ಅಂತ ಪಂಜಾಬ್ನ ಮುಖ್ಯಮಂತ್ರಿ ಮರಿಯಂ ನವಾಜ್ ಶರೀಫ್ ಅವರ ಅಂಕಲ್, ಅವ್ರ ಚಿಕ್ಕಪ್ಪ ಇದ್ದಾರಲ್ಲ ಅಲ್ಲಿ ಪಾಕಿಸ್ತಾನದ ಪ್ರಧಾನಿಯಾಗಿ ಶಹಬಾಜ್ ಶರೀಫ್ ಅವರಿಗೆ ಪ್ರಪೋಸಲ್ ಕಳಿಸಿದ್ದಾರೆ. ಒಟ್ಟು 6 ಸೋಷಿಯಲ್ ಮೀಡಿಯಾಗಳನ್ನು ಬ್ಯಾನ್ ಮಾಡಬೇಕು, ಯೂಟ್ಯೂಬ್, ವಾಟ್ಸಪ್ ಸೇರಿದಂತೆ ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ. 13ರಿಂದ 18ನೇ ತಾರೀಕಿನ ತನಕ ಬ್ಯಾನ್ ಮಾಡಬೇಕು. ಯಾಕಂದರೆ ರಂಜಾನ್ ಪೀರಿಯಡ್ ಇದು, ಧಾರ್ಮಿಕ ವಿಚಾರಗಳ ಬಗ್ಗೆ ಕೆಟ್ಟದಾಗಿ ಚರ್ಚೆ ಆಗಬಾರ್ದು, ಅದಕ್ಕೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಿಬಿಡೋಣ ಅಂತ ಅಂಕಲ್ಗೆ ಇವರು ನವಾಜ್ ಶರೀಫ್ರ ಮಗಳು ಮರಿಯಂ ನವಾಜ್ ಶರೀಫ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಎಲೆಕ್ಷನ್ ಟೈಮ್ನಲ್ಲೂ ಕೂಡ ಅಲ್ಲಿ 4 ತಿಂಗಳು ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಲಾಗಿತ್ತು. ವಿಶೇಷವಾಗಿ ಎಕ್ಸ್ ಅನ್ನು ಬ್ಯಾನ್ ಮಾಡಲಾಗಿತ್ತು ಚುನಾವಣೆ ವೇಳೆ. ಬ್ರೆಜಿಲ್ನ ಮಾಜಿ ಅಧ್ಯಕ್ಷ ಜೈರ್ ಬೋಲ್ಸೊನಾರೋ ಮೇಲೆ ದೊಡ್ಡ ಆರೋಪ ಕೇಳಿಬಂದಿದೆ. ಈ ಬೋಲ್ಸೊನಾರೋ ತಾವು ಬ್ರೆಜಿಲ್ ಅಧ್ಯಕ್ಷರಾಗಿದ್ದಾಗ ಸೌದಿ ಅರೇಬಿಯಾದ ಐಷಾರಾಮಿ ಆಭರಣಗಳನ್ನು ದುರುಪಯೋಗ ಪಡಿಸಿಕೊಂಡಿದ್ದಾರೆ ಅಂತ ಹೇಳಿ ಬ್ರೆಜಿಲ್ನ ಪೊಲೀಸ್ ಫೆಡರೇಷನ್ ಆರೋಪಿಸಿದೆ. ಈ ಮೂಲಕ ಬೋಲ್ಸೊನಾರೋ ವಿರುದ್ಧ ಅಲ್ಲಿನ ಪೊಲೀಸರು 2ನೇ ಬಾರಿಗೆ ಕ್ರಿಮಿನಲ್ ಆರೋಪ ಮಾಡದಂತಾಗಿದೆ. ಅಂದಹಾಗೆ ಇವ್ರ ಮೇಲೆ ಕಳೆದ ಮಾರ್ಚ್ನಲ್ಲಿ ಕೊರೋನಾ ಲಸಿಕೆಗಳ ನಕಲಿ ದಾಖಲೆ ಹೊಂದಿರೋ ಆರೋಪ ಮಾಡಲಾಗಿತ್ತು. ಅದರ ಬೆನ್ನಲ್ಲೇ ಈಗ ಮತ್ತೊಂದು ಗಂಭೀರ ಆರೋಪ ಮಾಡಲಾಗ್ತಾ ಇದೆ. ಸೌತ್ ಕೊರಿಯಾದಿಂದ ಒಂದು ವಿಚಿತ್ರ ಸುದ್ದಿ ಬಂದಿದೆ. ಇತ್ತೀಚೆಗೆ ರೋಬೋಟ್ಗಳಿಗೆ ಮನುಷ್ಯರ ಥರನೇ ಥಿಂಕ್ ಮಾಡೋ ಸಾಫ್ಟ್ವೇರ್ನೆಲ್ಲ ಹಾಕಲಾಗ್ತಾ ಇದೆಯಲ್ಲ, ಏನಾಗಿದೆ ಅಂದರೆ ಸೌತ್ ಕೊರಿಯಾದಲ್ಲಿ ಅಲ್ಲಿ ಗಮಿ ಅನ್ನೊಂದು ಸಿಟಿಯಲ್ಲಿ ಸರ್ವೆಂಟ್ ಆಗಿ ಕೆಲಸ ಮಾಡ್ತಿದ್ದ ರೋಬೋಟ್ ಒಂದು ತನ್ನ ವರ್ಕ್ಲೋಡ್ ಜಾಸ್ತಿ ಆಯಿತು, ನನಗಿನ್ನು ಕೆಲಸ ಮಾಡೋಕ್ಕಾಗಲ್ಲಪ್ಪ ಅಂತ ಮೆಟ್ಲಿಂದ ಹಾರಿ ತನ್ನ ಜೀವವನ್ನು ಅಥವಾ ತನ್ನ ರೋಬೋದ ಲೈಫನ್ನು ತಾನೇ ಎಂಡ್ ಮಾಡಿಕೊಂಡಿದೆ ಅಂತ ವರದಿಯಾಗಿದೆ. ಈ ಮೂಲಕ ಟೆಕ್ನಾಲಜಿ ಕ್ಷೇತ್ರಕ್ಕೆ ಹೆಸರುವಾಸಿಯಾಗಿರೋ ಸೌತ್ ಕೊರಿಯಾದಲ್ಲಿ ರೋಬೋ ಒಂದು ಈ ರೀತಿ ತನ್ನ ಜೀವವನ್ನು, ಅದಕ್ಕೆ ಜೀವ ಇದೆಯಾ ಅಥವಾ ತನ್ನ ರೋಬೋ ಲೈಫ್ ಸೈಕಲನ್ನು ತಾನೇ ಎಂಡ್ ಮಾಡ್ಕೊಂಡಿರೋದು ವರದಿ ಆಗ್ತಾ ಇದೆ. ಈ ರೀತಿ ಇಂಟರ್ನ್ಯಾಷನಲ್ ಮೀಡಿಯಾಗಳು ಕೂಡ ರಿಪೋರ್ಟ್ ಮಾಡ್ತಿವೆ. ನೋಡ್ಬೇಕು ಇದಕ್ಕೆ ಸಂಬಂಧಪಟ್ಟಂತೆ ಏನಾಗಿದೆ, ಅದರೊಳಗಡೆ ಚಿಪ್ ಇರುತ್ತಲ್ಲ, ಅದರಲ್ಲಿ ಏನೆಲ್ಲ ಡೇಟಾ ಕಡೆಗಳಿಗೆ ಅಲ್ಲಿ ಪ್ರೋಸೆಸ್ ಆಗಿತ್ತು, ನಿಜವಾಗ್ಲೂ ಆ ಥರ ಥಿಂಕ್ ಮಾಡಿತ್ತಾ ರೋಬೋ ಅನ್ನೋದನ್ನು ಚೆಕ್ ಮಾಡಬೇಕೀಗ. ರೆಬೆಲ್ ಗುಂಪುಗಳ ಭೀಕರ ದಾಳಿಯಿಂದಾಗಿ 6 ಜನ ಸೈನಿಕರು ಮೃತಪಟ್ಟಿರೋ ಘಟನೆ ಕೊಲಂಬಿಯಾದಲ್ಲಿ ಆಗಿದೆ. ಅಲ್ಲಿನ ಗಣಿಗಾರಿಕಾ ಪ್ರದೇಶದಲ್ಲಿ ಸೇನೆ ಎಂಟ್ರಿ ಕೊಟ್ಟ ಬಳಿಕ ರೆಬೆಲ್ ಗುಂಪಿನ ದಾಳಿಯಾಗಿ ಈ ಘಟನೆಯಾಗಿದೆ ಅಂತ ಗೊತ್ತಾಗಿದೆ. ಗ್ಯಾಸ್ ಲೀಕ್ ಆದ ಪರಿಣಾಮ 39 ಪ್ರಯಾಣಿಕರು ಅನಾರೋಗ್ಯಕ್ಕೆ ಈಡಾಗಿರೋ ಘಟನೆ ಮಲೇಷ್ಯಾದ ಕೌಲಾಲಂಪುರ್ ಏರ್ಪೋರ್ಟ್ನಲ್ಲಿ ಆಗಿದೆ. ಏರ್ಪೋರ್ಟ್ನಲ್ಲಿರೋ ಏರ್ಕ್ರಾಫ್ಟ್ ಎಂಜಿನಿಯರಿಂಗ್ ಫೆಸಿಲಿಟಿಯಲ್ಲಿ ಈ ದುರಂತ ನಡೆದಿದ್ದು, ಸದ್ಯ ಅನಾರೋಗ್ಯಕ್ಕೀಡಾದ ಪ್ರಯಾಣಿಕರನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಆದರೆ ಘಟನೆಯಲ್ಲಿ ಯಾವುದೇ ಪ್ರಾಣಾಪಾಯ ಆಗಿಲ್ಲ ಅಂತ ವರದಿಯಾಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ತೆ.